ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಕೂಡ್ಲಿಗಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ. ಕಾನೂನು ಅರಿವು ಎಲ್ಲರೂ ಹೊಂದಬೇಕು. ನ್ಯಾಯಾಧೀಶರಾದ ಎಚ್.ಜೆ. ಶಿಲ್ಪಾಕರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ನ್ಯಾಯಾಲಯ ಇಲಾಖೆ, ತಾಲೂಕು ವಕೀಲರ ಸಂಘ, ತಾಲೂಕಾಡಳಿತ, ತಾಲೂಕು ಪಂಚಾಯಿತಿ, ಕಾರ್ಮಿಕ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಜಿಲ್ಲಾ ಕಾರ್ಮಿಕ ಯೋಜನೆ ಹಾಗೂ ಸರ್ಕಾರದ ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜೂನ್ 12ರಂದು ಪಟ್ಟಣದ ಹಿರೇಮಠ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಗಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಎಚ್.ಜೆ. ಶಿಲ್ಪಾರವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸಾಮಾಜಿಕ ಪಿಡುಗುಗಳಲ್ಲಿ ಬಾಲಕಾರ್ಮಿಕ ಪದ್ಧತಿ ಪ್ರಮುಖವಾಗಿದೆ. ಅನಿಷ್ಟ ಪದ್ಧತಿ ನಿವಾರಣೆಗೆ ಸಾರ್ವಜನಿಕರು, ನಾಗರಿಕರು, ಯುವಕರು, ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲರೂ ಒತ್ತು ಕೊಡಬೇಕಿದೆ. ಮೊದಲು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡಬೇಕು. ಜೊತೆಗೆ ಸಾಮಾಜಿಕ ಕಾಳಜಿ, ಸಾಮಾನ್ಯ ಜ್ಞಾನ ಹೊಂದಬೇಕಿದೆ. ಸಾಮಾಜಿಕ ಪಿಡುಗುಗಳ ಕುರಿತು ಅರಿವು ಹೊಂದಿ ಅವುಗಳ ನಿವಾರಣೆಯಲ್ಲಿ ಇಲಾಖೆಗಳ ಜೊತೆ ಸಹಕರಿಸಬೇಕಿದೆ. ಯುವ ಪೀಳಿಗೆ ಮೂಲಭೂತ ಕರ್ತವ್ಯಗಳು, ನೈತಿಕ ಜವಾಬ್ದಾರಿಗಳನ್ನು ಅರಿತು ಪಾಲಿಸಬೇಕು ಮತ್ತು ನಾಡಿನ ಬಗ್ಗೆ ಅಭಿಮಾನ, ದೇಶಪ್ರೇಮ ಬೆಳೆಸಿಕೊಳ್ಳಬೇಕಿದೆ ಎಂದರು. ನಂತರ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ವೈ. ಶಿಲ್ಪಾ, ತಹಶೀಲ್ದಾರರಾದ ಹೀಕೆ ನೇತ್ರಾವತಿ, ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕರಾದ ವಿಜಯಕುಮಾರ್, ವಕೀಲರ ಸಂಘದ ಅಧ್ಯಕ್ಷರಾದ ಜಿ. ಹೊನ್ನೂರಪ್ಪ, ವಕೀಲರು ಹೋರಾಟಗಾರರಾದ ಸಿ. ವಿರೂಪಾಕ್ಷಪ್ಪ ಮಾತನಾಡಿದರು. ಹಿರಿಯ ಮಹಿಳಾ ವಕೀಲರಾದ ಕೆ.ಎಚ್.ಎಂ. ಶೈಲಜಾರವರು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಮಹತ್ವ ಕುರಿತು ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಕೆ.ಎಸ್. ವೀರೇಶರವರು ಮಾತನಾಡಿದರು. ಶಿಕ್ಷಣ ಇಲಾಖೆಯ ಬಸವರಾಜ, ವಕೀಲರಾದ ಡಿ.ಎಚ್. ದುರ್ಗೇಶ್ ಹಾಗೂ ಟಿ. ಮಲ್ಲಿಕಾರ್ಜುನ, ಸಿಡಿಪಿಒ ಬಿ. ಮಾಲುಂಬಿ, ಕಾರ್ಮಿಕ ಇಲಾಖೆಯ ಅಧಿಕಾರಿ ವೇದಿಕೆಯಲ್ಲಿದ್ದರು. ಕಾರ್ಯಕ್ರಮದಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನು ಖಂಡಿಸುವುದಾಗಿ ಸಂಕಲ್ಪ ಮಾಡುವುದಾಗಿ ಘೋಷಿಸಿ ಉಪಸ್ಥಿತರಿದ್ದ ಎಲ್ಲರಿಗೂ ಪ್ರಮಾಣ ವಚನವನ್ನು ನ್ಯಾಯಾಧೀಶರಾದ ಎಚ್.ಜೆ. ಶಿಲ್ಪಾರವರು ಬೋಧಿಸಿದರು. ಶಿಕ್ಷಕರಾದ ಎಂ. ಹರೀಶ ನಿರೂಪಿಸಿದರು. ಸಂಗೀತ ಶಿಕ್ಷಕಿ ಯು. ಉಮಾ ಹಾಗೂ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು. ಶಿಕ್ಷಕಿ ಟಿ. ಪ್ರಿಯದರ್ಶಿನಿ ಸ್ವಾಗತಿಸಿದರು. ಶಿಕ್ಷಕಿ ಜಿಎಂ. ಶ್ವೇತಾ ವಂದಿಸಿದರು. ಕಾನೂನು ಸೇವೆಗಳ ಸಮಿತಿ ಸಿಬ್ಬಂದಿ ಸತೀಶ್ ಉಪಸ್ಥಿತರಿದ್ದರು ಹಾಗೂ ಪ್ರೌಢಶಾಲೆಯ ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ವಿಜಿ. ವೃಷಭೇಂದ್ರ, ಕೂಡ್ಲಿಗಿ. ಯಾಕೆ ಈ ವಿಚಾರಗಳನ್ನು ನಾವು ಪ್ರಸ್ತಾಪಿಸಬೇಕು ಅಂತ ಹೇಳಿದ್ರೆ, ಈ ಒಂದು 4 ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆಯನ್ನು ನಿಮ್ಗೆ ಹೇಳ್ತೀನಿ. ಒಬ್ಬ ರೈತ ತಂದೆ ತಾಯಿ, 2 ಮಕ್ಕಳಿದ್ದಾರೆ. 2 ಮಕ್ಕಳು 8ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸಿದ್ರು. ಅದ್ರಾಗ ಏನಾಯ್ತು ಅಂತಂದ್ರೆ, ಅವರಪ್ಪ ಸ್ವಲ್ಪ ಬೇಸ್ ಚೆನ್ನಾಗಿ ಶಿಕ್ಷಣದಿಂದ ಆಗಿರ್ಬೋದು, ಆಟ ಓಟಗಳಲ್ಲಿ ಆಗಿರ್ಬೋದು, ತೊಡಗುವುದನ್ನು ಮಾಡದೆ ಯಾವುದೇ ಒಂದು ಉದ್ದಿಮೆಗಳಲ್ಲಿ ಕೆಲಸ ಮಾಡೋಂಥ ಒಂದು ಕೆಲಸನ ನಾವು ಬಾಲಕಾರ್ಮಿಕ ಪದ್ಧತಿ ಅಂತ ಹೇಳ್ತೀವಿ. ಅಂದರೆ ಮಕ್ಕಳು, ಇಂದಿನ ಮಕ್ಕಳೇ ನಾಡಿನ ಇಂದಿನ ಪ್ರಜೆಗಳಂತ ನಾವೆಲ್ಲ ಕರಿತೀವಿ. ಸೊ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಅಂದರೆ ಆ ಒಂದು ವಯಸ್ಸಲ್ಲಿ ಏನು ಮಾಡಬೇಕೋ ಅದು ಮಾಡಿದರೆ ಚೆನ್ನಾಗಿದೆ. ಸೊ ಈ ನಿಟ್ಟಿನಲ್ಲಿ ತಾವುಗಳು ಏನು ಮಾಡಬಹುದು ಅಂತಂತಂದರೆ, ತಾವೆಲ್ಲೆಲ್ಲಿ ಮಕ್ಕಳು ಅಂದರೆ ತಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಹೊರಗಡೆ ಎಲ್ಲಿ ಅದರ ಒಂದು ಚೈಲ್ಡ್ ಲೈನ್ ಹೆಲ್ಪ್ಲೈನ್ ಇದೆ, ಮಂಜುನ 99ಗೆ ಕರೆ ಮಾಡಿಬಿಟ್ಟು ಅವರು ಈ ಒಂದು ಪದ್ಧತಿಯನ್ನು ನಿರ್ಮೂಲನೆ ಮಾಡೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಅದೇ ರೀತಿ ಪ್ರತಿಯೊಂದು ಈ ಒಂದು ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮಾಡೋ ನಿಟ್ಟಿನಲ್ಲಿ ಬರೀ ಸರ್ಕಾರದ ಕಾನೂನುಗಳು ಜೊತೆಗೆ ನಾವೆಲ್ಲರೂ, ಪ್ರತಿಯೊಬ್ಬ ನಾಗರಿಕರು ಈ ಒಂದು ಪದ್ಧತಿಯನ್ನು ನಿರ್ಮೂಲನೆ ಮಾಡೋದಕ್ಕೆ ಎಲ್ಲರೂ ಕಟಿಬದ್ಧರಾಗಿ ನಿಲ್ಲೋಣ ಅಂತ ಹೇಳ್ತಾ ಈಗ ನಾವೆಷ್ಟೇ ಈಗ ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ಮೇಡಮ್ ಹೇಳ್ತಾ ಇದ್ರು, ನಾವು ತುಂಬ ಸ್ಕೀಮ್ನ ತೊಗೊಂಬಂದಿದ್ದೀವಿ, ತುಂಬ ಕಾನೂನು ಕಟ್ಟಳೆಗಳನ್ನ ಏನು ಸರ್ಕಾರದಿಂದ ಜಾರಿ ಮಾಡಿದ್ದೀವಿ. ಬಟ್ ಅದು ಎಷ್ಟರ ಮಟ್ಟಿಗೆ ಪ್ರಚಲಿತವಾಗ್ತಿದೆ, ಎಷ್ಟರ ಮಟ್ಟಿಗೆ ಕಾನೂನು ಇಂಪ್ಲಿಮೆಂಟ್ ಆಗ್ತಿದೆ ಅನ್ನೋದು ನೈಜ ಕನ್ನಡಿ. ಆದರೆ ಇನ್ನು 1 ಕೋಟಿ ಬಾಲಕಾರ್ಮಿಕರು ನಮ್ಮಲ್ಲಿ ಇನ್ನೂ ಇದ್ದಾರೆ. ಸೊ ಇದಕ್ಕೆ ಮೂಲ ಕಾರಣ ಅಂದರೆ ತಿಳುವಳಿಕೆ ಇಲ್ಲದೆ ಇರೋದು. ಈಗ ನೀವೆಲ್ಲರೂ ಖುಷಿ ಪಡ್ಬೇಕು. ಯಾಕೆ ಅಂದರೆ ನೀವು ಆ 1 ಕೋಟಿ ಬಾಲಕಾರ್ಮಿಕರಲ್ಲಿ ನೀವಿಲ್ಲ, ಇಲ್ಲಿವರೆಗೂ ಬಂದಿದ್ದೀರಾ. 16 ಇಯರ್ಸ್, ಲೈಕ್ 16 ವರ್ಷ ನಿಮ್ಗೆಲ್ರಿಗೂ. ಈಗ 10th ಎಕ್ಸಾಮ್ ಬರೀತಾ ಇದ್ದೀರಾ. ಸೊ ಇಟ್ ಈಸ್ ಒನ್ ಆಫ್ ದ ಆಪರ್ಚುನಿಟಿ ನಿಮಗೆ. ಯಾಕಂದರೆ ಇದೇ ಆಪರ್ಚುನಿಟಿ ಹೊರಗಿನವ್ರಿಗೆ ಸಿಗ್ತಾ ಇಲ್ಲ. ನಾವೆಲ್ಲ ಹೆಂಗೆ ಅಂದರೆ, ಚಿಕ್ಕ ಮಕ್ಕಳು ಅಲ್ಲದೆ ಈವನ್ ದೊಡ್ಡವರು ಕೂಡ ವಿ ಆಲ್ವೇಸ್ ಕಂಪೇರ್. ನಮ್ಮ ಜೀವನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋತೀವಿ. ಅವ್ರಿಗೆ ಅದಿದೆ, ನನಗಿದಿಲ್ಲ, ಅವ್ರ ಹತ್ರ ಅದು ಇದೆ. ವಿ ಆಲ್ವೇಸ್ ಕೀಪ್ ಕಂಪ್ಲೇನಿಂಗ್ ಅಬೌಟ್ ಅವರ್ ಲೈಫ್. ಅವ್ರ ಹತ್ರ 2 ಯಾವುದೋ ಅಟ್ಲಾಸ್ ಸೈಕಲ್ ಇದೆ, ನನ್ನ ಹತ್ರ ಈ ಸೈಕಲ್ ಇಲ್ಲ. ಅವ್ರ ಹತ್ರ ಒಳ್ಳೆ ಶೂಸ್ ಇದೆ, ನನ್ನ ಹತ್ರ ಶೂಸ್ ಇಲ್ಲ. ಅವ್ರ ಹತ್ರ ಒಳ್ಳೆ ಡ್ರೆಸ್ ಇದೆ, ನನ್ನ ಹತ್ರ ಡ್ರೆಸ್ ಇಲ್ಲ. ಸೊ
ಬುದ್ಧಿಮಟ್ಟನ ಇಂಪ್ರೂವ್ ಮಾಡ್ಕೊಳ್ಳೋದನ್ನ ಕಂಪೇರ್ ಮಾಡ್ಕೊಳ್ಳೋಣ, ನಾಟ್ ಅಬೌಟ್ ಮೆಟೀರಿಯಲ್ ಥಿಂಗ್ಸ್ ಅಲ್ಲ. ಸೊ ಹಂಗಾಗಿ ನೀವೆಲ್ಲರೂ ಒಂದು ಹಂತ ತಲುಪಿದ್ದೀರಾ ಅಂದರೆ ಯು ಶುಡ್ ಕ್ಯಾಪ್ ಯುವರ್ ಸೆಲ್ಫ್. ಇಲ್ಲಿವರೆಗೂ ಕೂಡ 1 to 10 ಎಲ್ಲೂ ಡ್ರಾಪ್ ಮಾಡಲಾರ್ದೆ ಎಜುಕೇಷನ್ನ ಕಂಟಿನ್ಯೂ ಮಾಡ್ತಿದ್ದೀರಾ ಅಂದರೆ ಒಂದ್ಸರಿ ನಿಮಗೆ ನೀವು ಚಪ್ಪಾಳೆ ಹೊಡ್ಕೊಂಬಿಡಿ ಎಲ್ಲರೂ. ನಿಮ್ಮ ಅಪ್ಪ ಅಮ್ಮಗೆ ನೀವು ಚಪ್ಪಾಳೆ ನಿಮ್ಮ ಅಪ್ಪ ಅಮ್ಮಗೆ ಸೇರಬೇಕು. ಬಿಕಾಸ್ ನಮ್ಮದು ತುಂಬ ಹಿಂದುಳಿದ ತಾಲೂಕು ಆದರೂ ಕೂಡ ನಿಮ್ಮನ್ನೆಲ್ಲ ಬೆಳಗ್ಗೆ ಎದ್ದು ಏನಿದೆ ಅದನ್ನು ಮಾಡಿ ಕಳಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಿದ್ದಾರೆ ಅಂದರೆ ವಿ ಶುಡ್ ಥ್ಯಾಂಕ್ ದೆಮ್ ಆಲ್ಸೋ. ನಿಮ್ಮ ಅಪ್ಪ ಅಮ್ಮನ ಕೂಡ ಥ್ಯಾಂಕ್ಸ್ ಹೇಳಬೇಕು. ಈಗ ಬಾಲ ಕಾರ್ಮಿಕರು ಇಷ್ಟೊತ್ತು ಇವರೆಲ್ಲ ಹೇಳಿದರು ಡೆಫಿನೇಷನ್ನು ಅದೆಲ್ಲ. ಸೊ ಈಗ ನಾನು ಹೇಳಿದೆ ತುಂಬ ಕಾನೂನು ಕಟ್ಟಡಗಳು ಇದ್ದಾವೆ ನಮಗೆ ಅಂತ ಹೇಳಿ, ಬಟ್ ಇದೆಲ್ಲದನ್ನು ಇಂಪ್ಲಿಮೆಂಟ್ ಆಗದೆ ಇರೋಕ್ಕೆ ಕಾರಣ ತಿಳುವಳಿಕೆ ಇಲ್ಲ ಅನ್ನೋದು. ಈಗ ಶಿಲ್ಪಾ ಮೇಡಮ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ನೀವು ಇಲ್ಲಿದ್ದೀರಾ ಬಟ್ ನಿಮ್ಮ ಕೆಲವು ಫ್ರೆಂಡ್ಸ್ ಹೊರಗಿರ್ಬೋದು. ಸೊ ಅವ್ರ ಗಮನಕ್ಕೂ ಕೂಡ ತೊಗೊಂಬನ್ನಿ, ಇಂಥದ್ದೊಂದು ಕಾನೂನಿದೆ, 14 ವರ್ಷ ಆಗೋವರೆಗೂ ಯಾವುದು ಹಾರ್ಮ್ಫುಲ್ ಇಂಡಸ್ಟ್ರಿಯಲ್ಲಿ ಯಾರು ಲೇಬರ್ಸ್ ವರ್ಕ್ ಮಾಡೋಂಗಿಲ್ಲ ಅಂತ ಹೇಳಿ. ಮೇಡಮ್ ಶೈಲಜಾ ಮೇಡಮ್ ಹೇಳ್ತಾ ಇದ್ರು ಚೈಲ್ಡ್ ಮ್ಯಾರೇಜ್ ಅನ್ನೋದು. ಸೊ ನಮ್ಮ CDP ಅವ್ರು ಇಲ್ಲೇ ಇದ್ದಾರೆ. ಸೊ ಆದಷ್ಟು ಕೂಡ ತಾಲೂಕು ಆಡಳಿತದಿಂದ ಎಷ್ಟು ಕಡಿವಾಣ ಹಾಕಬೇಕು ಅದನ್ನು ಕಡಿವಾಣ ಹಾಕ್ತಿದ್ದೀವಿ. ಇದೆಲ್ಲ ಯಾವಾಗ ಬರುತ್ತೆ ಅಂದರೆ ನಿಮಗೆ ಜ್ಞಾನ ಇಲ್ದಾಗೆ. ನಿಮ್ಮ ಅಪ್ಪ ಅಮ್ಮ ನಾಳೆ ನಿಮಗೆ ಮದುವೆ ಮಾಡ್ತೀನಿ ಅಂದರೆ ಒಪ್ಕೋತೀರಾ? ಹೆಣ್ಮಕ್ಳು ಒಪ್ಕೋತೀರಾ? ಎಷ್ಟು 18 ವರ್ಷ ಆಗೋವರೆಗೂ ಯಾರಿಗೂ ಮದುವೆ ಮಾಡಬಾರ್ದು ಅಂತ ಕಾನೂನಲ್ಲಿದೆ. ಸೊ ನಿಮಗೆ ಜ್ಞಾನ ಇದೆ, ಸ್ಕೂಲಿಗೆ ಬಂದು ಓದಿದ್ದೀರಾ, ಇದನ್ನೆಲ್ಲ ತಿಳ್ಕೊಂಡಿದ್ದೀರಾ. ಸೊ ಇದನ್ನೇ ಕಂಟಿನ್ಯೂ ಮಾಡಿ. ಆಮೇಲೆ ಇನ್ನೊಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ಮೇಡಮ್ ಹೇಳ್ತಾ ಇದ್ರು, ನಾವು ದುಡಿದ್ರೆ ವರದಕ್ಷಿಣೆ ಕೇಳೋದಿಲ್ಲ ಏನೋ ಅಂತ ಹೇಳಿ. ಸೊ ಅದೆಲ್ಲ ಅನ್ನೋದಕ್ಕಿಂತ ಮುಂಚೆ ಇತ್ತು. ಹೆಣ್ಮಕ್ಳು ಯಾವಾಗಲೂ ಡಿಪೆಂಡೆಂಟ್ ಆನ್ ಸಮ್ವನ್ ಎಲ್ಸ್ ಅಂದರೆ ಬೇರೆಯವ್ರ ಮೇಲೆ ಅವಲಂಬಿತವಾಗಿನೇ ಬದುಕ್ತಿದ್ದೀವಿ ಅಂತ ಹೇಳಿ. ಈಗ ಆಲ್ಮೋಸ್ಟ್ ಕೂತವರಲ್ಲಿ ನಾವೇ ಮೇಜರ್ ಇದ್ದೀವಿ. ವಿ ವುಮೆನ್ ವಿ ಆರ್ ಪ್ರೌಡ್ ಆಫ್ ಇಟ್ ಆ್ಯಕ್ಚುಲಿ. ಸೊ ಎದಕ್ಕೆ ಓದ್ತಾ ಇದ್ದೀನಿ ಅಂದರೆ ಅಪ್ಪ ಅಮ್ಮ ಕಳಿಸ್ತಾರೆ, ಓದ್ತೀನಿ, ನೆಕ್ಸ್ಟ್ ಇಲ್ಲಿ ಮುಗಿದ ತಕ್ಷಣ PUC ಮಾಡ್ತೀನಿ. ಫ್ರೆಂಡ್ PUC ಮಾಡಿದ್ರು ನಾನು ಮಾಡಿದೆ, ಅವಳು ಡಿಗ್ರಿ ಮಾಡಿದ್ರು ನಾನು ಮಾಡಿದೆ. ಅಲ್ಲ, ಹ್ಯಾವ್ ಅ ಗೋಲ್. ನಿಮಗೂ ಕೂಡ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿರ್ಬೇಕು. ಅದು ಚಿಕ್ಕದೋ ದೊಡ್ಡದೋ ದಟ್ ಡಸಂಟ್ ಮ್ಯಾಟರ್. ಅಂದರೆ ಎಲ್ಲರೂ ನಾಳೆ UPSC ಕ್ಲಿಯರ್ ಮಾಡ್ತೀವಿ, KPSC ಕ್ಲಿಯರ್ ಮಾಡ್ತೀವಿ ಅನ್ನೋದಲ್ಲ. ನಿಮ್ಮ ಕೆಪಾಸಿಟಿ ಅಂದರೆ ನೋಬಡಿ ಈಸ್ ಎಕ್ಸ್ಪರ್ಟ್ ಇನ್ ದೇರ್ ಓನ್. ಎಲ್ಲ ಸಬ್ಜೆಕ್ಟ್ಸಲ್ಲೂ ಕೂಡ ಎಲ್ಲರೂ ಎಕ್ಸ್ಪರ್ಟ್ ಇರಲ್ಲ, ಓಕೆನಾ? ಒಬ್ಬರಿಗೆ ಮ್ಯಾಥ್ಸ್, ಒಬ್ಬರಿಗೆ ಈಗ ಒಂದು ರೋಸ್ ಇರುತ್ತೆ, ಜಾಸ್ಮೀನು. ಕಂಪೇರ್ ಮಾಡೋಕ್ಕಾಗುತ್ತಾ? ರೋಸ್ ಈಸ್ ಬ್ಯೂಟಿಫುಲ್ ಇನ್ ಇಟ್ಸ್ ಓನ್ ವೇ. ಈಗ ರೋಸ್ಗಿರೋ ಬ್ಯೂಟಿ ಜಾಸ್ಮಿನ್ಗಿರೋ ಸ್ಮೆಲ್ ತಂದ್ಕೊಡೋಕ್ಕಾಗಲ್ಲ. ಸೊ ಹಂಗಾಗಿ ಕಂಪೇರ್ ಮಾಡ್ಕೋಬೇಡಿ, ಚೆನ್ನಾಗಿ ಓದಿ. ಸೊ ಆದಷ್ಟು ಅವೇರ್ನೆಸ್ ಮೂಡಿಸಿ. ಈಗ ನಮ್ಮ ಎಂಡಿಂದನೂ ಆಗ್ತಾ ಇದೆ ಕೆಲಸ. ನಾವು ಎವ್ರಿ ಮಂತ್ ಕೂಡ ರೈಡ್ ಮಾಡ್ತಾ ಇರ್ತೀವಿ. ಆಮೇಲೆ ಎಲ್ಲ ನಾವು ಶಾಪ್ಸ್ ಅವ್ರಿಗೂ ಬಿಸ್ನೆಸ್ ಅವ್ರಿಗೂ ನಾವು ಅವೇರ್ನೆಸ್ ಕೊಡ್ತಾ ಇರ್ತೀವಿ. ಬಾಲ ಕಾರ್ಮಿಕರನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದು ಕೂಡ ಅಫೆನ್ಸ್. ನಿಮ್ಮ ಮನೇಲಿ ಯಾರಾದರೂ ಕೆಲಸದವರು, ಈಗ ನಿಮ್ದು ಏನಾದರೂ ಬಿಸ್ನೆಸ್ ಇರುತ್ತೆ ಅನ್ಕೊಳ್ಳಿ, ನಿಮ್ಮ ಅಪ್ಪಗೂ ಹೇಳಿ ಅಕಸ್ಮಾತ್ ಇದು ತಪ್ಪು, ಬಾಲ ಕಾರ್ಮಿಕರನ್ನ ಇಟ್ಕೋಬಾರ್ದು ಅಂತ ನಿಮ್ಮ ತಂದೆ ತಾಯಿಗಳಿಗೂ ಅವೇರ್ನೆಸ್ ಕೊಡಿ. ಆಮೇಲೆ ಕಾನೂನು ಪ್ರಾಧಿಕಾರಕ್ಕೆ ಮತ್ತು ಎಲ್ಲ ವಕೀಲರ ಸಂಘಕ್ಕೆ ಮಕ್ಕಳ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ದಿನಾಚರಣೆ ಸಲುವಾಗಿ ಈ HME ಸ್ಕೂಲ್ನ ಬಂದಿರೋದು ಒಂಥರ ಖುಷಿ. ನಮ್ಮ ಕೂಡ್ಲಿಗಿ ತಾಲೂಕು ನಿಮಗೆ ಗೊತ್ತಿರುವಂಗೆ ಅತಿ ಹಿಂದುಳಿದ ತಾಲೂಕು. ನಮ್ಮ ತಾಲೂಕು ಅಂತಂದರೆ ಅತಿ ಕೆಲವೊಂದು ಪದ್ಧತಿಗಳು ಇವತ್ತಿಗೂ ಸಹ ನಿರ್ಮೂಲನೆ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮಗೆ ಗೊತ್ತಿರ್ಬೋದು ದೇವದಾಸಿ ಪದ್ಧತಿ. ಆ ದೇವದಾಸಿ ಪದ್ಧತಿನ ಇವತ್ತಿಗೂ ಸಹ ನಮ್ಮ ಕೂಡ್ಲಿಗಿ ತಾಲೂಕು ಅತಿ ಹೆಚ್ಚು ದೇವದಾಸಿಯನ್ನು ಹೊಂದಿರುವ ತಾಲೂಕಾಗಿದೆ. ಅದನ್ನು ಸಹ ನಾವು ನಿರ್ಮೂಲನೆ ಮಾಡಬೇಕಂತೇಳಿ ಈ ದಿನ ಪಣ ತೊಡಬೇಕು. ನೀವು ಇವತ್ತು ವಿಶ್ವ ಬಾಲ ಕಾರ್ಮಿಕರ ದಿನ, ನಾನು ಹೇಳೋದನ್ನ ಈಶ್ವರಯ್ಯ ಸಾರೇ ಹೇಳಿಬಿಟ್ರು. ಈ ಕಾಯ್ದೆ 1986 ಡಿಸೆಂಬರ್ 23ರಂದು ಜಾರಿಯಲ್ಲಿ ಬಂತು. ನಂತರ ಅದನ್ನು ತಿದ್ದುಪಡಿ ಮಾಡಿ 2016ರಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿ ಜಾರಿಯಲ್ಲಿ ಬಂತು. ನಿಮಗೆ ತಿಳಿದಂಗೆ ಯಾರಾದರೂ ಬಾಲ ಕಾರ್ಮಿಕರಂತಂದರೆ 14 ವರ್ಷದ ಒಳಗಿನ ಯಾರಾದರೂ ಮಕ್ಕಳು ಕೆಲಸ ಮಾಡೋದು ಕಾನೂನಲ್ಲಿ ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಯಾಕಂದರೆ ಅವರಿಗೆ 20,000 ರೂಪಾಯಿಗಳ ದಂಡ, 2 ವರ್ಷ ಸಜಾ ಇದೆ. ನಂತರ ಯಾವುದೇ ಒಬ್ಬ ವ್ಯಕ್ತಿ, ನಾವು ನ್ಯಾಯಾಧೀಶರಾಗಿರ್ಬೋದು, ವಕೀಲರಾಗಿರ್ಬೋದು, ಯಾವುದೇ ಒಂದು ವ್ಯಕ್ತಿ ನಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತಂದರೆ ಮೊದಲ ಶಿಕ್ಷಣ ಬೇಕು. ಇವತ್ತು ನಮಗೆ ಎಲ್ಲದರಲ್ಲೂ ಸಹ ಮಹಿಳೆಯರಿಗೂ ಪುರುಷರಿಗೂ ಸರಿಸಮಾನತೆ ಇದೆ. ಇವತ್ತು ಹೆಣ್ಮಕ್ಳು ನಾವು ಮುಂಚೆ ಎಲ್ಲ ಯಾವುದೇ ಒಂದು ಕ್ಷೇತ್ರದಲ್ಲಿ ಮಹಿಳೆಯರು ಇದ್ದಿಲ್ಲ, ಸೇನೆಯಲ್ಲಿ ಇದ್ದಿಲ್ಲ. ಇವತ್ತು ಒಬ್ಬ ಮಹಿಳೆ ಸಹ ಸೇನೆಯಲ್ಲಿ ಕೆಲಸ ಮಾಡಿ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಿದ್ದಾಳೆ. ನೀವು ಸಹ ಏನಾದರೂ ಒಂದು ಸಾಧನೆ ಮಾಡಬೇಕಂತೇಳಿ ಪಣ ತೊಡಬೇಕು. ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಓದಕ್ಕಲ್ಲೇ ಓದಬೇಕು. ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ
ಬಾಲಕಾರ್ಮಿಕರದ್ದು ಕೇಸಸ್ ಕಮ್ಮಿ, ಬಾಲ್ಯ ವಿವಾಹಗಳು ಜಾಸ್ತಿ ಇದ್ದಾವೆ. ಬಾಲ್ಯ ವಿವಾಹಗಳನ್ನು CD4 ಮುಖಾಂತರ ನನ್ನ ಖುದ್ದಾಗಿ ನಾನೇ ಒಂದು 40-50 ಒಂದು ತಡೆಗಟ್ಟಿದ್ದೇವೆ. ಯಾಕಂದರೆ ನಿಮಗೆ ಅದ್ರದ್ದು ಗೊತ್ತಿರಲ್ಲ. ನಿಮಗೆ ಯಾರೇ ಒಬ್ರಿಗೆ ಏನಾದರೂ ಆಯಿತು ಅಂತಂದರೆ ನೀವು ಅದನ್ನು ತಡೆಗಟ್ಟೋಕ್ಕೆ ಪ್ರಯತ್ನ ಮಾಡಬೇಕು. ನನಗೆ ಯಾಕೆ ಬೇಕಪ್ಪ ಉಸಾಬರಿ ಯಾರ್ದೋ ಹುಡುಗಿದ ಮದುವೆ ಆಗ್ತದೆ ಅನ್ನಂಗಿಲ್ಲ. ನೀವು ಒಂದು ಜೀವವನ್ನು ಉಳಿಸಿದ ನಿಮಗೆ ಅದನ್ನು ಇದು ಬರುತ್ತೆ, ದೇವರ ಆಶೀರ್ವಾದ ಅಂತಾರಲ್ಲ. ಯಾಕಂದರೆ ಬಾಲ್ಯ ವಿವಾಹದಿಂದ ಒಂದು ಜೀವ ಸಾಯೋ ಇದಾಗುತ್ತೆ. ಅದನ್ನು ಮದುವೆ ಮಾಡ್ಕೊಳ್ಳೋ ವಯಸ್ಸಿರಲ್ಲ ಅವರಿಗೆ. ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಅತಿ ಹೆಚ್ಚು ಕೆಲವೊಂದು ಬಾಲ್ಯ ವಿವಾಹಗಳನ್ನು ತಡೆಗಟ್ಟಿದ್ದೇವೆ. ನೀವು ಸಹ ತಡೆಗಟ್ಟಿರಿ. ನಮ್ಮ ಉಚಿತ ಕಾನೂನು ನೆರವು ಸಮಿತಿ ಅಂತ ಇದೆ ನಮ್ಮ ಕೂಡ್ಲಿಗಿ ನ್ಯಾಯಾಲಯದಲ್ಲಿ. ಆ ಕೂಡ್ಲಿಗಿ ನ್ಯಾಯಾಲಯದಲ್ಲಿ ನಾವು 10 ಜನ ಪ್ಯಾನಲ್ ವಕೀಲ್ಸ್ ಇರ್ತೇವೆ, ಮೀಡಿಯೇಟರ್ಸ್ ಇರ್ತೇವೆ. ನಿಮಗೇನಾದರೂ ಒಂದು ತೊಂದರೆ ಆಯಿತು ಅಂತಂದರೆ ನಿಮ್ಮ ಉಚಿತ ಕಾನೂನು ನೆರವು ಸಮಿತಿಯನ್ನು ಇದನ್ನು ಸಂಪರ್ಕಿಸಿದರೆ ನಿಮಗೆ ಬರೋಕ್ಕಾಗ್ತಿರಲ್ಲ. ಯಾರಿಗೋ ಒಬ್ಬರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಯುತ್ತೆ. ಅಂಥ ಸಮಯದಲ್ಲಿ ನೀವು ಒಂದು ಪತ್ರದ ಮುಖಾಂತರ ಒಂದಿಲ್ಲ ಖುದ್ದಾಗಿ ನೀವು ಬಂದು ಕಂಡ್ರೆ ನಿಮಗೆ ಉಚಿತ ಕಾನೂನು ನೆರವು ಸಮಿತಿಯ ನೆರವನ್ನು ಪಡಿತೇವೆ. ನಿಮಗೆ ತಲೆಯಲ್ಲಿ ಹೋಗಿಬಿಟ್ಟಿದೆ. ಬಾಲಕಾರ್ಮಿಕ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಡಿಸ್ತಕ್ಕಂಥ ಕೆಲಸ ಬಾಲಕಾರ್ಮಿಕತೆ ಮಾಡ್ತಾ ಇದೆ. ಇದನ್ನು ತಡೆಗಟ್ಟಲು ದೇಶ ಮತ್ತು ಪ್ರದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ತಡೆಗಟ್ಟಬೇಕಂತೇಳಿ ವಿಶ್ವಸಂಸ್ಥೆ ಮತ್ತು ಯುನಿಸೆಫ್ ಜಂಟಿಯಾಗಿ ವಿಶ್ವ ಆರೋಗ್ಯ ಸಂಸ್ಥೆ, ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಎಲ್ಲ ಒಳಗೂಡಿ ಇಡೀ ಪ್ರಪಂಚದಲ್ಲಿ ಯಾವ ಒಬ್ಬ ವ್ಯಕ್ತಿ ಕೂಡ ಬಾಲಕಾರ್ಮಿಕನಾಗಿ ಬದುಕಬಾರ್ದು. ಅವನಿಗೆ ಮೂಲಭೂತವಾದಂಥ ಬದುಕಲು ಹಕ್ಕುಗಳನ್ನು ಅವನಿಗೆ ದೊರಕಬೇಕಂತೇಳಿ ಈ ದಿನ ಈ ಕಾರ್ಯಕ್ರಮವನ್ನು ಇಡೀ ವಿಶ್ವಾದ್ಯಂತ ಹಮ್ಮಿಕೊಂಡಿದ್ವಿ. ಅದರ ಒಂದು ಭಾಗವಾಗಿ ಇವತ್ತು ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಕೂಡ ಇಡೀ ದೇಶದಲ್ಲಿ ಅನೇಕ ಇಲಾಖೆಗಳ ಒಂದು ಸಂಯೋಜನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ನಾನು ಆಗಲೇ ಹೇಳಿದಂತೆ ಒಬ್ಬ ಬಾಲಕಾರ್ಮಿಕ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದೈಹಿಕವಾಗಿ ತನ್ನ ಬದುಕನ್ನು ಕುಂಠಿತ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಒಬ್ಬ ವ್ಯಕ್ತಿ ದೈಹಿಕವಾಗಿ ಮಾನಸಿಕವಾಗಿ ಕುಂಠಿತನಾದರೆ ಅವನು ಸಮಾಜದಲ್ಲಿ ಅಪರಾಧಕ್ಕೆ ಇಳಿತಕ್ಕಂಥ ಸನ್ನಿವೇಶಗಳು ಬರ್ತಾ ಇದ್ದಾವೆ. ಒಬ್ಬ ವ್ಯಕ್ತಿ ಅಪರಾಧ ಮಾಡಿದರೆ ಒಂದು ಕೇರಿ, ಒಂದು ಊರು, ಒಂದು ಪ್ರದೇಶ, ಇಡೀ ದೇಶಕ್ಕೆ ಕಂಟಕವಾಗ್ತಕ್ಕಂಥ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳುವ ಸಮಯ ಸಂದರ್ಭ ಕೂಡ ಬರುತ್ತೆ. ಇವತ್ತು ಎಕ್ಸಾಂಪಲ್ ನಾನು ಕೊಡಬೇಕಂದ್ರೆ ಇಡೀ ವಿಶ್ವನೇ ಇವತ್ತು ತಲ್ಲಣವಾಗಿರ್ತಕ್ಕಂಥ ಜೀವನ ಮಾಡುವ ಮೂಲಭೂತ ಅವಶ್ಯಕ ವಸ್ತುಗಳು ಇವತ್ತು ಅನೇಕ ಬೆಲೆ ಏರಿಕೆಯಲ್ಲಿ ಗಗನಕ್ಕೆ ಹೋಗ್ತಾ ಇದ್ದಾವೆ. ಕಾರಣ ತಮಗೆಲ್ಲ ಕೂಡ ಗೊತ್ತಿದೆ. ಈ ಟ್ರಂಪ್ ಅಂತಕ್ಕಂಥ ವ್ಯಕ್ತಿ ಅವನು ಬಾಲ್ಯ ವ್ಯವಸ್ಥೆ ಹೆಂಗಿತ್ತೋ ಗೊತ್ತಿಲ್ಲ. ಇವತ್ತು ತನ್ನ ವೈಯಕ್ತಿಕವಾಗಿ ನಿರ್ಧಾರಗಳನ್ನು ತಗೊಂಡು ಒಂದು ಪ್ರಪಂಚದಲ್ಲಿನೇ ಇವತ್ತು ಪ್ರತಿಯೊಬ್ಬ ಪ್ರಜೆಗೆ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಬೆಳೆದಿದೆ. ಆ ರೀತಿಯಾಗಿ ಬಾಲಕಾರ್ಮಿಕತೆ ಅದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಂಠಿತವಾಗಿ ಮಾಡದೆ ಅಲ್ಲದೆ ಅದು ಬೇರೆ ಕಡೆಗೆ ಮನಸ್ಸನ್ನು ಕೊಂಡೊಯ್ದು ತನ್ನ ನಿರ್ಧಾರವೇ ಶ್ರೇಷ್ಠ ಅಂತಕ್ಕಂಥ ಮನೋಭಾವನೆಗೆ ಇಳಿಸಲು ಎರಡು ಮಾತಿಲ್ಲ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನೀವು ಉಡಾಯಿಸ್ರಿ. ಅದ್ರ ಬಗ್ಗೆ ನಿಮ್ಗೆ ಯಾರು ಕ್ವಶನ್ ಮಾಡ್ಲಿಕ್ಕೆ ಅಥಾರಿಟಿ ಇರೋದಿಲ್ಲ. ಬಟ್ ಈಗೇನು ಅಂತ ಹೇಳಿದ್ರೆ, ಈಗ ಓದೋ ಸಮಯದಲ್ಲಿ ಓದಿ, ದಯವಿಟ್ಟು ಯಾರು ಸ್ಕೂಲ್ ಡ್ರಾಪ್ ಔಟ್ ಆಗಬೇಡಿ. ಯಾರು ಆ ಥರ ಆಗಿದ್ದಿದ್ರೆ ನಿಮ್ಮ ಗಮನಕ್ಕೆ ಬಂದರೆ ಅದನ್ನು ದಯವಿಟ್ಟು ಅಥಾರಿಟಿಗಳಿಗೆ ತಿಳಿಸಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ನೋಡ್ತೀವಿ ನೀವು ಈಗ ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ಈಗೂ ಸಿಗ್ತದೆ ದುಡ್ಡು. ನೀವು ಈಗ ಹೋದ್ರೆ ಕಿರಾಣಿ ಶಾಪಲ್ಲಿ ಅಥವಾ ಏನಾದರೂ ಕೆಲಸ ಕಾರ್ಯ ಮಾಡಿದ್ರೆ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 100 ರೂಪಾಯಿ ಕೊಡ್ಬೋದು, ಹೌದಾ? ಒಂದೇನೋ ಚಾಕ್ಲೇಟ್ ಕೊಡ್ಬೋದು, ಅಥವಾ ಏನೋ ಒಂದು 200 ಕೊಡ್ಬೋದು ಅಷ್ಟೇ, ಹೌದಾ? 200ಗೂ 2 ಲಕ್ಷಕ್ಕೂ ಎಷ್ಟು ವ್ಯತ್ಯಾಸ? ನೀವು ಅದೇ ದೊಡ್ಡ ಸ್ಥಾನದಲ್ಲಿ ಓದಿ ಒಳ್ಳೆ ನೌಕರಿಗಳು ಅಂದರೆ ಜಾಬ್ಸ್ ಏನಾದರೂ ತಗೊಂಡ್ರೆ ನಿಮ್ಗೆ ಆರಾಮ್ 1 ಲಕ್ಷ 2 ಲಕ್ಷ ಸಂಬಳ ಬರುತ್ತೆ. ಅವಾಗ ನೀವು ಅದೇ ರೀತಿ ಹಂಚ್ಬೋದು. ಈಗಿನ ಟ್ರೆಂಡ್ ಏನು? 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ. ಯಾರಾದರೂ ಫಾಲೋ ಮಾಡಿದ್ರಾ? 20 ರೂಪಾಯಿ ಎಷ್ಟು ನಾವು ಎಣಿಸ್ತೀವಿ, ಹೌದಾ? ಇದೆಲ್ಲ ಬರ್ತಾರೆ ಈಗಿನ ಟ್ರೆಂಡ್ ಇನ್ಸ್ಟಾಗ್ರಾಮಲ್ಲಿ. ಯಾಕೆ ಬರ್ತದೆ? ಅವ್ರು ಓದಿರ್ತಾರೆ, ಅವ್ರ ದುಡ್ಡವ ಯಾರು ಬಡವರಿರ್ತಾರೆ ಅವ್ರಿಗೆಲ್ಲ ಹಂಚ್ಕೊಂಡು ಹೋಗ್ತಾರೆ.
ಸೊ ಹಾಗಾಗ್ಬಿಟ್ಟು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಷ್ಟೇ, ಮಕ್ಕಳು ಉದ್ಧಾರ ಆಗ್ಬೇಕು, ಓದ್ಬಿಟ್ಟು ಅವರು ಎಲ್ಲಾರ ಕೇಳ್ತಾ ಇರ್ತೀರಿ, ಇದೇ ಕೇಳ್ತ್ಕೊಂಡು ಸುಮ್ಮನೆ ಆಗ್ಬಾರ್ದು. ದಯವಿಟ್ಟು ಯಾರೇ ಮಕ್ಕಳಿದ್ರು ಕಂಡ್ರೆ ನಮ್ಮ ಯಾವ್ದದು ಜಿಲ್ಲಾ ಕಾರ್ಮಿಕರ ಯೋಜನಾ ಸೊಸೈಟಿ ಅಂತ ಒಂದು ಇರುತ್ತೆ, ಅಲ್ಲಿ ಅಧ್ಯಕ್ಷರು ಅವರೆಲ್ಲ ಇರ್ತಾರೆ, ಆಮೇಲೆ ಸರ್ ಇದ್ದಾರೆ, ಅವ್ರಿಗೆ ನೀವು ತಿಳಿಸ್ಬಿಡ್ಬೇಕು. ಒಂದ್ ವೇಳೆ ನೀವು ಸುಮ್ಮನೆ ಈಗ 1098 ಕೊಡ್ರಿ ನೋಡಂತೇಳಿ ಇವ್ರು ಹೇಳಿದ್ರೆ ಒಂದ್ಸತಿ ಒದ್ಜೋಡಮ್ ಅಂತ ಅಲ್ಲ, ಅದು ಸುಮ್ಮನೆ ಏನು ಮಾಡಿದ್ರು ಏನೂ ಆಗಲ್ಲ. ಅದು ಏನಾದರೂ ಇದ್ರೆ ಮಾತ್ರ 1098 ಅಂತಂದು ಹೊಡೆದ್ಬಿಟ್ಟು ಫೋನ್ ಮಾಡಿ ಸುಮ್ಮನೆ ಏನೋ ಹೇಳ್ಯಾರ ಇವತ್ತು ನೋಡೋಣ ಇವತ್ತು ಏನಾಗ್ಬೋದು ಅಂತ ಮಾಡಬೇಡ್ರಿ. ದಯವಿಟ್ಟು ಯಾರಾದರೂ ಕಷ್ಟ ಕಾಲದಲ್ಲಿ ಇದ್ರಿ ಅಂಥವ್ರಿಗೆ ಸಹಾಯ ಮಾಡ್ರಿ ಅಂತ ನೀವೇ ಮುಂದೆ ಬರ್ರಿ. ಇವಾಗ ದೊಡ್ಡವ್ರ ಕೈಲಿ ಆಗಲ್ಲ, ನಾವೇನು ಹೇಳ್ತಾ ಹೋಗ್ತೀವಿ, ನೀವು ಮಕ್ಕಳು ಮುಂದೆ ಬನ್ನಿ. ನೀವು ಮಕ್ಕಳೇ ಮುಂದೆ ಇರೋದು. ಈಗ ದಯವಿಟ್ಟು ಮಕ್ಕಳು ಮುಂದೆ ಬಂದು ಯಾರಾದರೂ ನಿಮ್ಮ ಫ್ರೆಂಡ್ಸು ಏನಾದರೂ ಹೊರಗಡೆ ಕಷ್ಟ ಕಾಲದಲ್ಲಿದ್ದರೆ ಈ ಥರ 1098ಗೆ ಕಾಲ್ ಮಾಡಿಬಿಟ್ಟು ಅವರಿಗೆ ಸಹಾಯ ಮಾಡಿರಿ ಅಂತ ಕೇಳ್ತಾ ನನಗೆ ಒಂದೆರಡು ಮಾತನಾಡಲು ಅವಕಾಶ. ಯಾರು ಕಷ್ಟದಲ್ಲಿರ್ತಾರೆ ಅಥವಾ ಯಾರು ಬಾಲಕಾರ್ಮಿಕರಿರ್ತಾರೆ, ಈ ಬಾಲಕಾರ್ಮಿಕರು ಗೊತ್ತಾಯಿದ್ದಾರೆ, ಎಲ್ಲ ಹೇಳಿದ್ದಾರೆ. 14 ವರ್ಷ ಒಳಗಿರ್ತಕ್ಕಂಥ ಎಲ್ಲ ಮಕ್ಕಳು ಏನಾದರೂ ದುಡಿತಾ ಇದ್ರೆ ಅವರು ಬಾಲಕಾರ್ಮಿಕರು. ಮೇಡಮ್ ಅವರು ಹೇಳಿದ್ರು ಸೂಕ್ಷ್ಮವಾಗಿ, ಬಾಲಕಾರ್ಮಿಕ ಎಲ್ಲಿಂದ ಬಂತು? ಲಂಡನ್ನಿಂದ, ಏನು ಚಿಮಣಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಲ್ಲಿಂದನೇ ಹುಟ್ಟಿದಂಥ ಅವಾಗಲಿಂದ ಬಾಲಕಾರ್ಮಿಕರ ಅದು ಬೆಳೀತಾ ಬೆಳೀತಾ ಬೃಹತ್ ದೊಡ್ಡದಾಗಿ ಬಂತು. ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ನಾವು ಇನ್ನೂ ಏನು ಕೂಡ ವಿರೋಧ ದಿನಾಚರಣೆ ಇನ್ನು ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ನಿಮಗೆ ಪ್ರತಿ ವರ್ಷ ಜಾಗೃತಿ ಮತ್ತು ಅದಕ್ಕಾಗಿಯೇ ಒಂದು ತಂಡ ಇದೆ, ಲೇಬರ್ ಇನ್ಸ್ಪೆಕ್ಟರ್ ಇದ್ದಾರೆ. ಕೂಡ್ಲಿಗಿಯಲ್ಲಿ ಕೂಡ ಕೆಲವು ಪ್ರಕರಣಗಳಾಗಿದ್ದವು, ಇತ್ತೀಚೆಗೆ ಈಗ ಯಾವಿಲ್ಲ, ಎಲ್ಲವೂ ಕೂಡ ಮುಗಿದಿದ್ದಾವೆ. ಅದರಿಂದ ತಾವೆಲ್ಲರೂ ಕೂಡ ಈ ಒಂದು ವಿರೋಧ ದಿನಾಚರಣೆಯಲ್ಲಿ ಬಾಲಕಾರ್ಮಿಕರ ಬಗ್ಗೆ ನೀವು ಕೂಡ ಗಮನವಹಿಸಿ, ಅಂಥವ್ರು ಯಾರೋ ಇದ್ದರೆ ಅವ್ರನ್ನ ಜಿತ್ತಿಂದ ಮುಕ್ತ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಎಲ್ಲ ಇಲಾಖೆದವರು ಎಲ್ಲರೂ ಕೂಡ ನನ್ನ ವಕೀಲ ಸಂಘದ ಪರವಾಗಿ ಧನ್ಯವಾದ. ಈ ಒಂದು ಬಾಲಕಾರ್ಮಿಕರ ದಿನಾಚರಣೆ, ವಿರೋಧಿ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ. ಜೂನ್ 12 ಇದು ವಿಶ್ವ ಕಾರ್ಮಿಕರ ವಿರೋಧಿ ದಿನಾಚರಣೆ ಅಂತ ಕೂಡ ಎಂಪ್ಲಾಯ್ಸ್ ಅಲ್ಲ, ಎಲ್ಲರೂ ಪೌರ ಕಾರ್ಮಿಕರು, ರೈತಾಪಿ ವರ್ಗ, ಕೂಲಿ ಕಾರ್ಮಿಕರು ಮಕ್ಕಳೇ ನಮ್ಮ ಶಾಲೆಯಲ್ಲಿ ಓದ್ತಾ ಇರೋದು. ಮತ್ತೆ ಪ್ರತಿ ವರ್ಷ ಶೇಕಡ ಅಂಶ SLCಯಲ್ಲಿ 95ಕ್ಕಿಂತ ಜಾಸ್ತಿ ಬರ್ತಾ ಇದೆ. ಮತ್ತು ಈ ವರ್ಷ 61 ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ. ಯಾಕೆಂದ್ರೆ ಯಾಕೆಂದ್ರೆ ಇನ್ನೊಂದೇನೋ ಒಂದು ವಿಶೇಷವಾಗಿ ಅಂತಂದ್ರೆ ನಮ್ಮ ಒಂದು ಶಾಲೆಯಲ್ಲಿ, ನಮ್ಮ ಮಠದಲ್ಲಿ 100 ವಿದ್ಯಾರ್ಥಿಗಳಿಗೆ ಪರಮ ಪೂಜ್ಯ ನಾನು ಸತ್ಯವಾಗಿ ಪ್ರಾಮಾಣಿಕವಾಗಿ ಹಾಗೂ ಆತ್ಮ ಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ, ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಹಾಗೂ ಕಿಶೋರ ಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡ ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಇಂದು ಪ್ರಮಾಣ ಮಾಡುತ್ತೇನೆ. ಇಲ್ಲ ಅಲ್ವಾ?